ಮಿಥುನ ರಾಶಿ ಮಿಥುನ ಲಗ್ನದ ಮಹನೀಯರಿಗೆ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಮ ರಾಶಿಗೆ ನಿಮ್ಮ ಲಗ್ನಕ್ಕೆ ಜುಲೈ ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಸೊ ಇನ್ನು ಮುಂದೆ ಈ ಡಿಜಿಟಲ್ ಬೋರ್ಡಲ್ಲಿ ನಿಮಗೆ ಪ್ರೆಸೆಂಟೇಷನ್ನ ಮಾಡ್ತೀನಿ. ಎಲ್ಲ ರಾಶಿಗಳಿಗೂ ವಿಶೇಷವಾದ ಸಂಚಿಕೆಗಳನ್ನು ಕೂಡ ಇದ್ರ ಮುಖಾಂತರ ನಿಮಗೆ ತಿಳಿಸ್ತೀನಿ. ಸೊ ಈಗ ಇದು ಯಾಕೆ ಈ ಕುಂಡಲಿ ಹಾಕ್ಕೊಂಡು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ, ಪ್ರತಿ ತಿಂಗಳು ಗ್ರಹಗಳು ಬದಲಾಗ್ತಾರೆ. ಸೊ ಗ್ರಹಗಳು ಬದಲಾದಂತೆಯೇ ನಮ್ಮ ಬದುಕಿನಲ್ಲೂ ಬದಲಾವಣೆಗಳು ಸಿಗೋದು. ಸೊ ಹಾಗಾಗಿ ಗ್ರಹಗಳು ಯಾವ ಮನೆಯಲ್ಲಿದ್ದಾರೆ, ಅಲ್ಲಿಂದ ಎಲ್ಲಿಗೆ ದೃಷ್ಟಿ ಆಗ್ತಾರೆ ಮತ್ತು ಆ ಗ್ರಹಗಳು ನಿಮ್ಮ ರಾಶಿಗೆ ಹೇಗೆ ಸಂಬಂಧ ಪಡ್ತಾರೆ, ಇದು ನಿಮ್ಗೆ ಅರ್ಥ ಆದರೆ ಜ್ಯೋತಿಷ್ಯ ಅರ್ಥ ಆಗುತ್ತೆ. ಕೆಲವ್ರು ಏನು ಹೇಳ್ತಾರೆ ಗೊತ್ತಾ, ಆ ಮನೆ ಈ ಮನೆ ಯಾವ ಮನೆನೂ ಬೇಡ, ಡೈರೆಕ್ಟಾಗಿ ವಿಷಯಕ್ಕೆ ಬನ್ನಿ ಅಂತಾರೆ. ಬಟ್ ನೀವು ಆ ಆ್ಯಂಗಲಲ್ಲಿ ಜ್ಯೋತಿಷ್ಯ ನೋಡಿದ್ರೆ ಏನೂ ಅರ್ಥ ಆಗಲ್ಲ. ನಿಮಗೆ ಕುಜ ಹೇಗೆ ವರ್ಕ್ ಮಾಡ್ತಾರೆ, ಕುಜ ನಿಮಗೆ ಯಾರು, ಅದನ್ನು ನೀವು ತಿಳ್ಕೋಬೇಕು. ಆಗ ಮಾತ್ರ ಆ ತಿಂಗಳಲ್ಲಿ ಏನೆಲ್ಲ ಘಟಿಸಬಹುದು ಅನ್ನೋದು ನಿಮ್ಮ ಅನುಭವಕ್ಕೆ ಬರುತ್ತೆ. ಯಾಕೆ ತಿಂಗಳಲ್ಲಿ ನಾವು ಅಂದ್ಕೊಂಡದ್ದು ಆಗ್ತಾ ಇಲ್ಲ ಅಂದಾಗ ಎಲ್ಲೋ ಒಂದು ಕಡೆ ಜಾತಕ ವೀಕ್ ಆಗಿದೆ, ದಶಾಭುಕ್ತಿ ಸರಿಯಾಗಿ ನಡೀತಾ ಇಲ್ಲ, ಇದೆಲ್ಲದರ ಅನುಭವ ಡೆಫಿನೆಟ್ಲಿ ನಿಮ್ಗಾಗುತ್ತೆ. ಓಕೆ, ಈಗ ಕುಜ ಜೂನ್ 20ನೇ ತಾರೀಕು ಈ ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರವನ್ನು ಮಾಡಿರ್ತಾರೆ. ಅಲ್ಲಿ 43 ದಿನಗಳ ಕಾಲ ಅಲ್ಲೇ ಇರ್ತಾರೆ. ಕುಜ ನಿಮಗೆ 6 ಮತ್ತು 11ನೇ ಮನೆಯ ಅಧಿಪತಿ. ಅವರು 12ನೇ ಮನೆಯಲ್ಲಿದ್ದಾರೆ. ಅದು ವ್ಯಯಸ್ಥಾನ, ಆಸ್ಪತ್ರೆ, ಜೊತೆಗೆ ದೂರದ ಸ್ಥಳ, ವಿದೇಶ, ಇದೆಲ್ಲವನ್ನು ತಿಳಿಸುವಂತಹ ಸ್ಥಾನ, ಶಯನ ಸ್ಥಾನ, ಓಕೆ, ಮೋಕ್ಷ ಸ್ಥಾನ. ಇಲ್ಲಿ ಕುಜ ಬಂದಿದ್ದಾರೆ. ಅದು ಯಾರು, ನಿಮ್ಮ 6ನೇ ಮನೆಯ ಅಧಿಪತಿ. ಒಂದು ದುಸ್ಥಾನದ ಅಧಿಪತಿ ಇನ್ನೊಂದು ದುಸ್ಥಾನಕ್ಕೆ ಹೋಗಿ ಕೂತ್ಕೊಂಡಾಗ ಅದು ವಿಪರೀತ ರಾಜಯೋಗ ಆಗುತ್ತೆ. ಏನು ವಿಪರೀತ ರಾಜಯೋಗ ಅಂದರೆ ಏನು, ನಾವು ಇದ್ದ ಕಡೆನೇ ಎಲ್ಲ ಬಂದ್ಬಿಡ್ತದ? ನೋ. ಹಲವಾರು ಸಂಕಷ್ಟಗಳ ನಡುವೆ ಜಯ ಅನ್ನೋದು ಒಂದು ಕಡೆ, ಇನ್ನೊಂದು ಕಡೆ ನೀವು ಹೋರಾಟ ಮಾಡದೆ ನಿಮ್ಮ ಪಾಡಿಗೆ ನೀವು ಇದ್ದರೆ ನಿಮ್ಮ ಎಲ್ಲ ಎನಿಮೀಸ್ಗಳು ಮಂಡಿ ಊರ್ತಾರೆ, ಅಥವಾ ಅವರಿಗೆ ಸೋಲುಗಳು ಎದುರಾಗುತ್ತೆ. ಅವರ ಲೈಫಲ್ಲಿ ಏನೇನೋ ತೊಂದರೆಗಳು ಎದುರಾಗಿ ನಿಮ್ಮ ಕಾಂಪಿಟೇಷನಿಂದ ಅವರು ದೂರ ಇರ್ತಾರೆ. ಅದು ವ್ಯಾಪಾರಸ್ಥರಿಗಿರ್ಬೋದು, ಏನು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ವಿರುದ್ಧ ಪಿತೂರಿ ಮಾಡ್ತಾಯಿದ್ರು, ರಾಜಕೀಯ ಮಾಡ್ತಾಯಿದ್ರು, ನಿಮ್ಮ ಸಹೋದ್ಯೋಗಿಗಳೇ ನಿಮ್ಮ ಬೆನ್ನ ಹಿಂದೆ ಕೆಲಸ ಮಾಡ್ತಾಯಿದ್ರು, ಅದೆಲ್ಲವೂ ಕಡಿಮೆ ಆಗುತ್ತೆ. ನಿಮಗೆ ಜಯ ಸಿಗುತ್ತೆ. ನೀವು ಫ್ರಂಟ್ ಲೈನ್ಗೆ ಬರ್ತೀರಾ. ಗೃಹಿಣಿಯರಿಗೆ ನಿಮ್ಮ ಅಕ್ಕಪಕ್ಕದವ್ರು ಏನೋ ನಿಮ್ಮ ಹಿಂದೆ ಪಿತೂರಿ ಮಾಡ್ತಾಯಿದ್ರು, ನಿಮ್ಮ ಸಂಬಂಧಿಕರಲ್ಲೇ ನಿಮಗೆ ಶತ್ರುತ್ವ ಇತ್ತು, ಅವ್ರದ್ದೇನೋ ತುಂಬ ಜೋರಾಗಿ ನಡೀತಾ ಇತ್ತು, ನಿಮಗೆ ಅದು ಸಹಿಸ್ಕೊಳಕ್ಕಾಗ್ತಾ ಇರಲಿಲ್ಲ. ನನ್ನ ಶತ್ರು ಎಲ್ಲೋ ಒಂದು ಕಡೆ ದೊಡ್ಡದಾಗಿ ಬೆಳೀತಾ ಇದ್ದಾರೆ, ನನಗೆ ಯಾಕೆ ಹಿನ್ನಡೆ, ನಾನು ಯಾಕೆ ಗೆಲ್ಲಕ್ಕಾಗ್ತಾ ಇಲ್ಲ. ಸೊ ಈಗ ನಿಮ್ಮ ಸಮಯ, ನೀವು ಗೆಲ್ತೀರಾ ನಿಮ್ಮ ಪಾಡಿಗೆ ನೀವು ಕೆಲಸಗಳನ್ನು ಮಾಡಿಕೊಂಡು ಹೋದರೆ. ಸೊ ಇದನ್ನು ಅರ್ಥ ಮಾಡಿಕೊಂಡು ಈ ಒಂದು ತಿಂಗಳು ನಿಮ್ಮ ಎನಿಮೀಸನ್ನ ಗೆಲ್ಲೋದಕ್ಕೆ, ನಿಮ್ಮ ಕಾಂಪಿಟೇಟರ್ಸ್ಗಳನ್ನು ಗೆಲ್ಲೋದಕ್ಕೆ ಅದ್ಭುತವಾಗಿದೆ. ಸೊ ಹಾಗಾಗಿ ನಿಮ್ಮ ಕೆಲಸಗಳ ಮೇಲೆ, ನಿಮ್ಮ ವಿಚಾರಗಳ ಮೇಲೆ ಹೆಚ್ಚು ಗಮನ ಕೊಟ್ಟರೆ ಉಳಿದಿದ್ದು ತಾನಾಗಿ ನಿಮ್ಮ ಪರವಾಗಿ ಕೆಲಸ ಆಗುತ್ತೆ. ಇದು ಮೊದಲಾಗಿ ಜುಲೈ ತಿಂಗಳಲ್ಲಿ ನಿಮಗೆ ಸಿಗ್ತಾ ಇರ್ತಕ್ಕಂಥ ಒಂದು ದೊಡ್ಡ ಫಲ. ಅದು ತುಂಬ ಚೆನ್ನಾಗಿ ಸಿಗಲಿ. ಓಕೆ, ಈಗ 12ನೇ ಮನೆ ಅಂದರೆ ದೂರದ ಸ್ಥಳ. ಸೊ ಹಾಗಾಗಿ ಯಾರ್ಯಾರು ವಿದೇಶಕ್ಕೆ ಕನೆಕ್ಟ್ ಆಗಿದ್ದಾರೆ, ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಸೊ ಈಗ ಆಲ್ರೆಡಿ ಏನು ಕೆಲಸಕ್ಕೆ ಏನಾದರೂ ಟ್ರೈ ಮಾಡ್ತಾ ಇದ್ದಾರೆ, ನಿಮ್ಮೆಲ್ಲರಿಗೂ ಅಲ್ಲಿಯ ವಿಚಾರಗಳಲ್ಲಿ ಜುಲೈ ತಿಂಗಳಲ್ಲಿ ನೀವೊಂದಷ್ಟು ಗುಡ್ ನ್ಯೂಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ರೀತಿ 12ನೇ ಮನೆ ಏನೊಂದು ವ್ಯಯಸ್ಥಾನ, ಆಸ್ಪತ್ರೆಯ ಸ್ಥಾನ ಅಂತ ಹೇಳ್ತಾ ಇದೆ. ಸೊ ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಏನಾದರೂ ತೊಂದರೆಗಳಾಗಿ ಆಸ್ಪತ್ರೆಯ ಓಡಾಟಗಳು ಕೂಡ ಜುಲೈ ತಿಂಗಳಲ್ಲಿ ಎದುರಾಗಬಹುದು. ಈ ವೆಹಿಕಲಲ್ಲಿ ಓಡಾಡಬೇಕಾದರೆ ತುಂಬ ಕೇರ್ಫುಲ್ಲಾಗಿ ಓಡಾಡಿ. ಏನಾದರೂ ಆಕಸ್ಮಿಕ ಅವಘಡಗಳಾಗಿ ನೀವು ಆಸ್ಪತ್ರೆಗೆ ಓಡಾಡಬೇಕಾದಂತಹ ಸಂದರ್ಭಗಳು ಕೂಡ ಎದುರಾಗ್ಬೋದು. ಇದೆಲ್ಲದರ ಸೂಚನೆ ಕೊಡ್ತಾ ಇದ್ದಾರೆ ಕುಜ. ಸೊ ಹಾಗಾಗಿ ನಿಮ್ಮ ಮೈಯಿಂದ ಬ್ಲಡ್ಡು ಕೆಟ್ಟ ರೀತಿಯಲ್ಲಿ ಹೋಗಬಾರದು, ಒಳ್ಳೆಯ ರೀತಿಯಲ್ಲಿ ಹೋದರೆ ಒಳ್ಳೆಯದು. ಸೊ ಅದು ಇನ್ನೊಬ್ಬರಿಗೆ ದಾನ ಮಾಡಿ. ಈ ಜುಲೈ ತಿಂಗಳಲ್ಲೂ ಕೂಡ ಯಾರಾದರೂ ಬ್ಲಡ್ ಡೊನೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಮಂಗಳವಾರ ಆಯ್ಕೆ ಮಾಡಿಕೊಂಡು ನೇರವಾಗಿ ಹೋಗಿ ಬ್ಲಡ್ಡನ್ನು ಡೊನೇಟ್ ಮಾಡಿ. ಒಳ್ಳೆಯ ರೂಪದಲ್ಲಿ ನಿಮ್ಮ ಮೈಯಿಂದ ಬ್ಲಡ್ ಹೋಗಲಿ. ಸೊ ಆಗುವಂತಹ ಕೆಟ್ಟ ಘಟನೆಗಳು, ಕೆಟ್ಟ ಖರ್ಚುಗಳು ಎಲ್ಲವೂ ಕಡಿಮೆ ಆಗುತ್ತೆ. ಓಕೆ, ಕುಜ ಬರೀ 12ನೇ ಮನೆಯ ಇಂಪ್ಯಾಕ್ಟಾ? ನೋ. ಕುಜ ಅಲ್ಲಿಂದ ಅವರ 4ನೆಯ ದೃಷ್ಟಿಯನ್ನು ನಿಮ್ಮ 3ನೇ ಮನೆಗೆ ಕೊಡ್ತಾರೆ. ನಿಮ್ಮ 3ನೇ ಮನೆಯಲ್ಲಿ ಕೇತು ಜೊತೆ ಶುಕ್ರನ ಯುತಿಯಾಗುತ್ತೆ ಜುಲೈ 5ನೇ ತಾರೀಕು. ಸೊ ಹಾಗಾಗಿ ಈ 3ನೇ ಮನೆಯಲ್ಲಿ ಕೇತು, ಶುಕ್ರ ಮತ್ತು ಕುಜನ ಇಂಪ್ಯಾಕ್ಟ್ ಜೋರಾಗಿರುತ್ತೆ. 3ನೇ ಮನೆ ಅಂದರೆ ಅದು ಮೀಡಿಯಾ, ಆನ್ಲೈನ್ ಮಾರ್ಕೆಟಿಂಗ್, ಸೇಲ್ಸ್,
ಉಪಚಯ ಸ್ಥಾನ, ಸ್ವಂತ ಪ್ರಯತ್ನ, ಶ್ರಮ, ಅಲೆದಾಟ, ಕಿರಿಯ ಸಹೋದರ, ನೆರೆಹೊರೆ, ನಿರ್ಧಾರ ತೆಗೆದುಕೊಳ್ಳೋದು, ಈ ಎಲ್ಲ ವಿಚಾರಗಳು ಬರುತ್ತೆ. ನಮ್ಮ ಕೈ ಚಳಕ, ಈ ಥರದ ತುಂಬ ವಿಚಾರಗಳು ಮೂರನೇ ಮನೆಯಲ್ಲಿ ಬರುತ್ತೆ. ಸೊ ಹಾಗಾಗಿ ಈ ಮೂರನೇ ಮನೆಗೆ ಕುಜ ಬಂದಾಗ ಕೆಲವು ಆತುರದ ನಿರ್ಧಾರಗಳಿಂದ ತಪ್ಪುಗಳಾಗಬಹುದು. ಕಿರಿಯ ಸಹೋದರನ ಜೊತೆ ಮನಸ್ತಾಪಗಳೆದುರಾಗಬಹುದು, ಅಥವಾ ನಿಮ್ಮ ಅಕ್ಕಪಕ್ಕದವರ ಜೊತೆ ನೀವೇ ಹೊರಟಾಗಿ ಮಾತಾಡ್ಬೋದು, ಅಥವಾ ಅವರೇ ಹೊರಟಾಗಿ ಮಾತನಾಡಿ ನಿಮ್ಮ ಸಂಬಂಧಗಳಲ್ಲಿ ಏನಾದರೂ ಒಂದು ತೊಂದರೆಗಳಾಗಬಹುದು. ಈ ಥರದ್ದೆಲ್ಲ ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇರೋದ್ರಿಂದ ನಿಮ್ಮ ನಡತೆಯಲ್ಲಿ ಸ್ವಲ್ಪ ಗಾಂಭೀರ್ಯತೆಯನ್ನು ಕಾಪಾಡಿಕೊಂಡರೆ, ಅಥವಾ ಏನೋ ಸಂದರ್ಭಗಳು ಸರಿಯಿಲ್ಲ, ಏನೇನೋ ಕ್ರಿಯೇಟ್ ಆಗ್ತಾ ಇದೆ ಅಂತ ನಿಮ್ಮ ಮನಸ್ಸಿಗೆ ಬಂದರೆ ಅಲ್ಲಿ ವಾದ ಪ್ರತಿವಾದ, ಆಮೇಲೆ ವಿವಾದ, ಈ ಥರ ಎಲ್ಲ ಆಗೋಗ್ತದೆ. ಸೊ ಹಾಗಾಗಿ ಆ ಜಾಗದಿಂದ ಹೊರಗಡೆ ಇರಿ. ಸೊ ಇಲ್ಲಿ ಮೊದಲು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಅದನ್ನು ಬಿಟ್ಟರೆ ಕುಜ ಬಂದು ಅಲ್ಲಿ ನಿಮಗೆ ಎಲ್ಲಿಲ್ಲದ ಧೈರ್ಯವನ್ನು ತುಂಬ್ತಾರೆ. ನಿಮಗೀಗ ಹೆಂಗೆ ಅಂದರೆ ಬಂಡು ಧೈರ್ಯ, ನಾನು ಮಾಡ್ತೀನಿ ಬಿಡೋ, ಯಾಕೆ ಮಾಡೋಕ್ಕಾಗಲ್ಲ, ಬಟ್ ಆತುರ ಬೇಡ, ಈ ಧೈರ್ಯ ಒಳ್ಳೆಯದೇ. ತುಂಬ ಆತುರದಲ್ಲಿ ಏನೇನೋ ಬಿಸ್ನೆಸ್ ಮಾಡೋಕ್ಕೆ ಹೋಗೋದು, ಏನೇನೋ ಡಿಸಿಷನ್ ತೊಗೊಳ್ಳೋದು, ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಬಟ್ ಆ ಧೈರ್ಯವನ್ನು ಸರಿಯಾಗಿ ಬಳಸ್ಕೊಳ್ಳಿ. ಅದು ನಿಮ್ಮ ಕೆಲಸಕ್ಕೋ ವ್ಯಾಪಾರಕ್ಕೋ ಬೇರೆ ಇನ್ಯಾವುದಾರ ಒಂದಷ್ಟು ವಿಚಾರಗಳು ನಿಮಗೆ ಎದುರಾಗುವಂತಹ ಪರ್ಸ್ನಲ್ ಲೈಫಲ್ಲಿ ಆ ಧೈರ್ಯವನ್ನು ಸರಿಯಾಗಿ ಬಳಸ್ಕೊಂಡರೆ ಡೆಫಿನೆಟ್ಲಿ ಅಲ್ಲಿ ಆಗುವಂತಹ ಅನಾಹುತಗಳು ಕಡಿಮೆ ಆಗುತ್ತೆ. ಶುಕ್ರ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಮೀಡಿಯಾ ಕ್ಷೇತ್ರದವರು, ಈ ಸೋಷಿಯಲ್ ಮೀಡಿಯಾ, ಈ ಪ್ರಿಂಟ್ ಮೀಡಿಯಾ, ಅದರ ಜೊತೆಗೆ ಎಲೆಕ್ಟ್ರಾನಿಕ್ ಮೀಡಿಯಾ, ಇಲ್ಲಿ ನಿಮ್ಮ ಕಂಟೆಂಟ್ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ. ಬರವಣಿಗೆ ಕ್ಷೇತ್ರದಲ್ಲಿರೋರಿಗಂತೂ ಅದ್ಭುತವಾಗಿದೆ. ನಿಮ್ಮ ಬರವಣಿಗೆ ಒಂದು ರೀತಿ ಪ್ರಶಂಸೆಯನ್ನು ಪಡೆದುಕೊಳ್ಳುತ್ತೆ. ಸೊ ಇನ್ನು ಮಾರ್ಕೆಟಿಂಗು, ಸೇಲ್ಸು ತುಂಬ ವೇಗವನ್ನು ಪಡ್ಕೊಳ್ಳುತ್ತೆ. ಅಗ್ರೆಸಿವ್ ಆಗಿ ಕೆಲಸ ಮಾಡ್ತೀರಾ. ಸೊ ನಿಮ್ಮ ಟಾರ್ಗೆಟನ್ನು ರೀಚ್ ಮಾಡ್ತೀರಾ. ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚು ಓಡಾಡ್ತೀರಾ. ಕಿರು ಟ್ರಾವೆಲನ್ನು ತೋರಿಸುತ್ತೆ. ಕೆಲಸದ ನಿಮಿತ್ತ, ವ್ಯಾಪಾರದ ನಿಮಿತ್ತ, ಸಂಬಂಧಗಳ ನಿಮಿತ್ತ ನೀವು ಓಡಾಟಗಳನ್ನು ಮಾಡ್ತೀರಾ. ಸೊ ಪ್ರತಿ ಓಡಾಟಗಳು ನಿಮಗೇನಾದರೂ ಒಂದು ಅದೃಷ್ಟವನ್ನು ಕ್ರಿಯೇಟ್ ಮಾಡಿಕೊಡುತ್ತೆ. ಸೊ ಹಾಗಾಗಿ ಕುಜನಿಗೆ ಟ್ರಾವೆಲ್ ಅಂದರೆ ಇಷ್ಟ. ಸೊ ಓಡಾಡಿ, ಜುಲೈ ತಿಂಗಳು ಆ ಓಡಾಟ ಮುಂದಿನ ದಿನಗಳಲ್ಲಿ ಖಂಡಿತ ಲಾಭವಾಗಿರುತ್ತೆ. ಸೊ ಇದಿಷ್ಟು ಮೂರನೇ ಮನೆಯಲ್ಲಿ ಶುಕ್ರ, ಕೇತು ಜೊತೆಗೆ ಕುಜನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಅಲ್ಲಿಯ ಪ್ರಮುಖ ವಿಚಾರಗಳಲ್ಲಿ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಎಸ್ಪೆಷಲಿ ಬುಧ ಅಂದರೆ ಕಮ್ಯುನಿಕೇಷನ್ ಕಾರಕ, ನಿಮ್ಮ ಲಗ್ನಾಧಿಪತಿ. ಸೊ ಮೂರನೇ ಮನೆ ಕಮ್ಯುನಿಕೇಷನ್ನೇ ಹೇಳುತ್ತೆ. ಸೊ ಹಾಗಾಗಿ ಈ ಕ್ಲೈಂಟ್ಸ್ಗಳ ಜೊತೆ ಕಮ್ಯುನಿಕೇಟ್ ಮಾಡಬೇಕಾದ್ರೆ, ನಿಮ್ಮ ಎಂಪ್ಲಾಯೀಸ್ಗಳ ಜೊತೆ ಕಮ್ಯುನಿಕೇಟ್ ಮಾಡಬೇಕಾದ್ರೆ, ನಿಮ್ಮ ಸಂಬಂಧಗಳಲ್ಲಿ ಕಮ್ಯುನಿಕೇಟ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿರಿ. ಯಾಕೆಂದರೆ ಕುಜ ಉದ್ವೇಗ, ಆವೇಗ ಎಲ್ಲವನ್ನು ಜಾಸ್ತಿ ಮಾಡಿ ಆ ಮೂಲಕ ನಿಮ್ಮ ಕಮ್ಯುನಿಕೇಷನ್ ಇನ್ನೊಬ್ಬರಿಗೆ ಹರ್ಟ್ ಆಗೋ ಥರ ಇರುತ್ತೆ. ಅಥವಾ ಬೇರೆ ಆ್ಯಂಗಲಲ್ಲಿ ಅವರು ಅರ್ಥ ಮಾಡಿಕೊಂಡು ಪ್ರಾಜೆಕ್ಟೇ ಮಿಸ್ ಆಗ್ಬೋದು, ಸಂಬಂಧಗಳು ಹಾಳಾಗ್ಬೋದು, ಕೆಲಸಗಳನ್ನೇ ಕಳ್ಕೊಬಿಡ್ಬೋದು. ಈ ಥರದ್ದೆಲ್ಲ ಮೂರನೇ ಮನೆಯಲ್ಲಿ ಮೇಜರಾಗಿ ಆಗುತ್ತೆ. ಸೊ ನೀವು ಭಾಳ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಇನ್ನು ಅದೇ ರೀತಿ ಕುಜ ನಿಮ್ಮ 6ನೇ ಮನೆಗೂ ಕೂಡ ದೃಷ್ಟಿ ಕೊಡ್ತಾರೆ. 6ನೇ ಮನೆ ಅಧಿಪತಿ ಕುಜನೂ ಹೌದು. ಅದರ ಜೊತೆಗೆ ಗುರುವಿನ ದೃಷ್ಟಿಯೂ ಬೀಳ್ತಾ ಇದೆ, ಗುರುವಿನ 5ನೆಯ ದೃಷ್ಟಿ. ಸೊ 6ನೇ ಮನೆ ಅಂದರೆ ರೋಗ, ಋಣ, ಸಾಲ, ಸೇವೆ, ನಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂತಹ ಎಂಪ್ಲಾಯೀಸ್, ಇದೆಲ್ಲ ವಿಚಾರಗಳನ್ನು ತಿಳಿಸುತ್ತೆ. ಸೊ ಹಾಗಾಗಿ ಒಂದಷ್ಟು ಸಾಲ ತೀರಿಸ್ಕೊಳ್ಳೋದಕ್ಕೆ, ಅಥವಾ ಯಾವುದಾದ್ರೂ ಹೊಸದಾಗಿ ಬಿಸ್ನೆಸ್ ಮಾಡಬೇಕು, ಸಾಲಕ್ಕಾಗಿ ಹುಡುಕಾಟ ಮಾಡ್ತಾಯಿದ್ರೆ ಸೊ ನಿಮಗೆಲ್ಲ ಸುಲಭವಾಗಿ ಸಾಲ ಸಿಗುತ್ತೆ. ಅಥವಾ ಸಾಲ ತೀರಿಸ್ಕೋಬೇಕು ಅಂತಿದ್ದರೆ ಒಂದಷ್ಟು ಬಂದಿರುವ ಹಣಗಳನ್ನು ನೀವು ಸಾಲ ತೀರಿಸ್ಕೊಳ್ಳೋದಕ್ಕೆ ಮುಂದಾದರೆ ಈ ಒಂದು ದೃಷ್ಟಿ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನೀವು ಒಂದು ಸಾಲ ತೀರಬೇಕು, ಋಣ ತೀರಿಸ್ಕೊತಾ ಇರಬೇಕು. ಮತ್ತೆ ಸಾಲ ಮಾಡಿ ಪರವಾಗಿಲ್ಲ, ಬಟ್ ಇರೋ ಸಾಲವನ್ನು ತೀರಿಸ್ಕೊಳ್ಳಿ. ಇದು ಒಳ್ಳೆಯ ತಿಂಗಳು ಸಾಲ ತೀರಿಸ್ಕೊಳ್ಳೋದಕ್ಕೆ. ಮೂವ್ ಮಾಡಿ. ಅದು ಸ್ಪೆಷಲಿ ಮಂಗಳವಾರವನ್ನು ಆಯ್ಕೆ ಮಾಡಿಕೊಂಡು ಒಂದು ಪಾರ್ಟ್ ಪೇಮೆಂಟ್ ಮಾಡೋದಕ್ಕೋ, ಕೈ ಸಾಲ ಮಾಡಿದ್ದರೆ ಸ್ವಲ್ಪ ಹಣ ತಗೊಂಡೋಗಿ ಕೊಡೋದಕ್ಕೋ ಈ ತಿಂಗಳನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಅದರಲ್ಲೂ ಮಂಗಳವಾರವನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಬೇಗ ನಿಮ್ಮ ಸಾಲ ತೀರುತ್ತೆ. ಅದೇ ರೀತಿ ಸಾಲಕ್ಕೆ ಟ್ರೈ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಸಿಗುತ್ತೆ. ಕೋರ್ಟ್ ಕೇಸು, ಕಾಂಪಿಟೇಟರ್ಸ್ಗಳನ್ನು ಗೆಲ್ಲೋದಕ್ಕೆ, ರೋಗಗಳಲ್ಲಿ ಸ್ವಲ್ಪ ಚೇತರಿಕೆಗಳನ್ನು ಪಡೆದುಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಈ 6ನೇ ಮನೆಗೆ ಗುರು ಮತ್ತು ಕುಜನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಅದೇ ರೀತಿ 7ನೇ ಮನೆಗೂ ಕೂಡ ಕುಜನ ದೃಷ್ಟಿ ಬೀಳುತ್ತೆ. ಅಲ್ಲಿಗೆ ಶನಿ ಮಹಾತ್ಮರ 10ನೆಯ ದೃಷ್ಟಿ ಇದೆ. 7ನೇ ಮನೆಯಲ್ಲಿ ಶನಿ ಮತ್ತು ಕುಜ ದೃಷ್ಟಿ ಕೊಡ್ತಾ ಇದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ದಾಂಪತ್ಯದಲ್ಲಿ ಕಲಹ,
ಸುಮ್ಮನೆ ಸಂಘರ್ಷಗಳು ಎದುರಾಗ್ತಾ ಇದೆ, ಪರಸ್ಪರ ವಿರೋಧ ಭಾವಗಳು ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ. ಶನಿ ಮಹಾತ್ಮರಿದ್ದರೆ ಹಳೆಯ ವಿಚಾರಗಳಿಗೆ ಗಲಾಟೆ, ಕುಜ ಬಂದುಬಿಟ್ರೆ ಎಲ್ಲ ಒಂದು ರೀತಿ ಅತಿಯಾದ ಕೋಪ, ಆವೇಗ, ಉದ್ವೇಗ ಎಲ್ಲವೂ ಜಾಸ್ತಿ. ಸಣ್ಣ ಸಣ್ಣ ಮಾತನ್ನು ತಪ್ಪಾಗಿ ತಿಳ್ಕೊಳ್ಳೋದು, ನಿಮ್ಮ ಸಂಗಾತಿ ತುಂಬ ತಪ್ಪಾಗಿ ನಿಮ್ಮ ವಿರುದ್ಧ ಮಾತಾಡೋದು, ಅವರು ಮಾತಾಡ್ತಾರೆ ಅಂತ ನೀವು ಕೋಪಗೊಳ್ಳೋದು. ಒಟ್ಟಾರೆ ಕೋಪದ ವಾತಾವರಣಗಳು ಈ ಒಂದು ಜುಲೈ ತಿಂಗಳಲ್ಲಿ ಜಾಸ್ತಿ ಇರುತ್ತೆ. ಪರಸ್ಪರ ಹೊಂದಾಣಿಕೆ ಭಾಳ ಮುಖ್ಯ. ಅದರಲ್ಲೂ ಮಿಥುನ ರಾಶಿಯಲ್ಲಿ 16ನೇ ತಾರೀಕುವರೆಗೂ ರವಿ ಅಲ್ಲೇ ಇರ್ತಾರೆ. ಅದು ಇನ್ನೊಂದು ಥರದ ಆ್ಯಟಿಟ್ಯೂಡು, ನಿಮಗೆ ನನ್ನದೇ ನಡಿಬೇಕು, ಹಠ ಎಲ್ಲವೂ ಇರುತ್ತೆ. ಅದರ ಜೊತೆಗೆ ಅಲ್ಲಿಂದ ಇಲ್ಲಿಗೂ ದೃಷ್ಟಿ ಕೊಡ್ತಾರೆ. ಇಬ್ಬರು ಮನೆಯಲ್ಲಿ ಕ್ಯಾಪ್ಟನ್ ಇದ್ದರೆ, ಇಬ್ಬರು ನನ್ನದೇ ನಡಿಬೇಕು ಅನ್ನುವಂತಹ ಸ್ವಭಾವದಲ್ಲಿದ್ದರೆ ಹೇಗಿರುತ್ತೆ ಆ ಮನೆ ವಾತಾವರಣ? ಸ್ವಲ್ಪ ಕಷ್ಟ. ಶನಿ ಮಹಾತ್ಮರಿದ್ದಾರೆ. ಸೊ ಹಾಗಾಗಿ ಪರಸ್ಪರ ರೆಸ್ಪೆಕ್ಟ್, ತಾಳ್ಮೆ ಎಲ್ಲವನ್ನು ಕೊಟ್ಕೊಂಡು ನೀವು ನಿಮ್ಮ ಸಂಬಂಧಗಳನ್ನು ಉಳಿಸ್ಕೊಂಡರೆ ಡೆಫಿನೆಟ್ಲಿ ಜುಲೈ ತಿಂಗಳಲ್ಲಿ ಅಂಥ ಅನಾಹುತಗಳಾಗಲ್ಲ. ಇಲ್ಲ ಅಂದರೆ ದೊಡ್ಡ ಮಟ್ಟದ ನಿಮ್ಮಿಬ್ಬರ ನಡುವೆ ದೂರ ಏರ್ಪಡಬಹುದು. ಬಹಳ ಎಚ್ಚರ. ಓಕೆ. ಅದೇ ರೀತಿ ಪಾಲುದಾರಿಕೆಯ ವಿಚಾರಗಳು ಬಂದಾಗಲೂ ಕೂಡ ಶನಿ ಮಹಾತ್ಮರು 7ನೇ ಮನೆಗೆ ದೃಷ್ಟಿ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಪಾರದರ್ಶಕತೆಯನ್ನು ನೀವು ಕಾಪಾಡಿಕೊಳ್ಳಲೇಬೇಕು. ಓಕೆ. ಕುಜನ ದೃಷ್ಟಿ ಇದೆ. ಸ್ವಲ್ಪ ಕೋಪ, ತಾಪ ಎಲ್ಲವೂ ನಿಮ್ಮ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಬರುತ್ತೆ. ಹೊಸ ಒಪ್ಪಂದಗಳನ್ನು ಮಾಡ್ಕೋಬೇಕಾದರೆ ಒಂದಷ್ಟು ಮನಸ್ತಾಪಗಳು ಎದುರಾಗಬಹುದು. ಸೊ ಹೊಸ ಒಪ್ಪಂದಗಳಿಗೆ ಇದು ಸರಿಯಾದ ಸಮಯ ಅಲ್ಲ. ಪಾಲುದಾರಿಕೆಯ ವಿಚಾರಗಳಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದರ ಬದಲು ಏನು ಪಾರದರ್ಶಕತೆಯನ್ನು ನೀವು ತೋರಿಸ್ಕೊಂಡರೆ ಆ ಪಾಲುದಾರಿಕೆಯ ಬಿಸ್ನೆಸ್ ತುಂಬ ಚೆನ್ನಾಗಾಗುತ್ತೆ. ಓಕೆ. ನೀವು ಇತರರಿಗೆ ಮಾರ್ಗದರ್ಶನ ಮಾಡಬೇಕು. ಸೊ ನೀವೇ ಗುಟ್ಟಾಗಿದ್ದುಬಿಟ್ರೆ ಅದು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಿ. ಈ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ. ಇನ್ನು ರಾಜಕಾರಣಿಗಳಿಗೆ ಜನರ ಬೆಂಬಲ, ಒಂದು ಕಡೆ ಶನಿ ಮಹಾತ್ಮರ ದೃಷ್ಟಿ, ಕುಜರ ದೃಷ್ಟಿ, 16ನೇ ತಾರೀಕುವರೆಗೂ ರವಿಯ ದೃಷ್ಟಿ. ನೀವು ಮಾತನಾಡುವ ವಿಚಾರಗಳು ತುಂಬ ಗಾಂಭೀರ್ಯತೆಯಲ್ಲಿರುತ್ತೆ. ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಿಮ್ಮ ಜನರನ್ನು ತಲುಪುತ್ತೆ. ಈ ತಿಂಗಳನ್ನು ಮಿಥುನ ರಾಶಿಯ ರಾಜಕಾರಣಿಗಳು ಸರಿಯಾಗಿ ಬಳಸ್ಕೊಂಡ್ರೆ ನಿಮಗೆ ಇದು ತುಂಬ ಚೆನ್ನಾಗಿದೆ. ಯಾಕೆಂದರೆ ಜನರ ಬೆಂಬಲ ಹೆಚ್ಚಾಗುವಂತಹ ಸಮಯ. ಆದರೆ ನೀವು ಆಡುವಂತಹ ಮಾತಿನಲ್ಲಿ ಒಂದು ಗಾಂಭೀರ್ಯತೆಯನ್ನು ನೀವೇ ಕಾಪಾಡಿಕೊಳ್ಬೇಕು. ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಅಪ್ಪಿತಪ್ಪಿ ಕುಜನ ಪ್ರಭಾವದಿಂದ ಏನೋ ಹೇಳ್ಬಿಡಕ್ಕೆ ಹೋದರೆ ಅದು ಬೇರೆ ಥರದ ನೆಗೆಟಿವ್ ಫೀಲನ್ನು ನಿಮಗೆ ತಂದು ಕೊಟ್ಬಿಡುತ್ತೆ. ಸೊ ಅದರಿಂದ ಬ್ಯಾಡ್ ಇಮೇಜ್ ಕ್ರಿಯೇಟ್ ಆಗ್ಬೋದು ನಿಮ್ಮ ಮೇಲೆ. ಸೊ ಕೇರ್ಫುಲ್ ಆಗಿರಿ ಮಾತನಾಡಬೇಕಾದ್ರೆ. ಬಟ್ ಅಗ್ರೆಸಿವ್ ಆಗಿ ಹೋಗೋಕ್ಕೆ, ಜನರನ್ನು ತಲುಪೋದಕ್ಕೆ ಇದು ತುಂಬ ಚೆನ್ನಾಗಿರುವಂತಹ ಸಮಯ. ರಾಜಕಾರಣಿಗಳು ಅದನ್ನು ಚೆನ್ನಾಗಿ ಬಳಸ್ಕೊಳ್ಬೋದು. ಅದೇ ರೀತಿ ಕುಜ ಈ ಒಂದು ತಿಂಗಳು ನಿಮಗೆ ಇಷ್ಟು ಇಂಪ್ಯಾಕ್ಟಾಗಿ ಕೆಲಸ ಮಾಡ್ತಾರೆ. ಇನ್ನು ರವಿ ನಿಮಗೆ 3ನೇ ಮನೆಯ ಅಧಿಪತಿ. ಅವರು 16ನೇ ತಾರೀಕು ನಂತರ ನಿಮ್ಮ ಧನಸ್ಥಾನ, ವಾಕ್ಸ್ಥಾನ, ಕುಟುಂಬ ಸ್ಥಾನಕ್ಕೆ ಬರ್ತಾರೆ. ಬಟ್ ಪಾಸಿಟಿವ್ ವಿಚಾರಕ್ಕಿಂತ ನಾನು ನೆಗೆಟಿವ್ ವಿಚಾರ ಏನು ಹೇಳ್ತೀನಿ ಅಂದರೆ, ಕುಟುಂಬ ಅಂದರೆ ಎಗೇನ್ ನಿಮ್ಮದೇ ಒಂದು ಸಂಸಾರ, ನಿಮ್ಮ ಕುಟುಂಬ ಬಳಗ. ಇಲ್ಲಿ ರವಿ ಬಂದಾಗ ನಿಮ್ಮ ಆ್ಯಟಿಟ್ಯೂಡ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ನೀವು ಅಗ್ರೆಸಿವ್ ಆಗಿ ಮಾತನಾಡೋದು, ಅದು ಕಲಹಕ್ಕೆ ಕಾರಣ ಆಗೋದು, ಇದೆಲ್ಲವೂ ಮಾತಿನ ಸ್ಥಾನದಲ್ಲಿ ರವಿ ಬಂದಾಗ ಆಗುತ್ತೆ. ಅಲ್ಲಿ ಕಂಟ್ರೋಲ್ ಇಟ್ಕೊಳ್ಳಿ. ಅದನ್ನು ಬಿಟ್ಟರೆ ಜ್ಞಾನ, ಮಾತು ಇವೆಲ್ಲವೂ ನಿಮಗೆ ಹಣವನ್ನು ಸಂಪಾದನೆ ಮಾಡಿಕೊಡುತ್ತೆ. ಯಾಕೆ ಅಂದರೆ ಧನಸ್ಥಾನದಲ್ಲಿ ಗುರು ಇದ್ದಾಗ ಅದು ಧನಯೋಗ. ಡೆಫಿನೆಟ್ಲಿ ಬೇರೆ ಬೇರೆ ಮೂಲಗಳಿಂದ ಹಣ ಖಂಡಿತ ಸಿಗುತ್ತೆ. ಮೊದಲೇ ಮಿಥುನ ರಾಶಿಯವರು ಮಲ್ಟಿ ಸೋರ್ಸ್ ಆಫ್ ಇನ್ಕಮ್ ಕಡೆ ಗಮನ ಕೊಡೋರು. ಆ ಕಡೆಯಿಂದನೂ ಹಣ ಬರಬೇಕು, ಈ ಕಡೆಯಿಂದನೂ ಹಣ ಬರಬೇಕು, ಒಟ್ಟಾರೆ ಎಲ್ಲ ಕಡೆಯಿಂದನೂ ಹಣ ಬರಬೇಕು ಅಂತ ಯಾವಾಗಲೂ ಆಲೋಚನೆಯಲ್ಲಿರ್ತೀರ. ಅದೇ ನಿಟ್ಟಿನಲ್ಲಿ ಏನೋ ಒಂದಷ್ಟು ಕೆಲಸಗಳನ್ನು ಮಾಡಿ ಹಣಗಳನ್ನು ಗಳಿಸ್ತಾ ಇರ್ತೀರ. ಈಗ ಮತ್ತಷ್ಟು ಅವಕಾಶ ಅದಕ್ಕೆ ಚೆನ್ನಾಗಿದೆ. ಕಮ್ಯುನಿಕೇಷನ್ ಬೇಸ್ಡ್ ಜಾಬ್ ಮಾಡೋರಿಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಆನ್ಲೈನಲ್ಲಿ ಯಾರ್ಯಾರು ಈಗ ಆಲ್ರೆಡಿ ತೊಡಗಿಸ್ಕೊಂಡಿದ್ದೀರಾ, ಈಗ ಮತ್ತಷ್ಟು ನಿಮ್ಮ ವ್ಯಾಪಾರ ಅಥವಾ ನಿಮ್ಮ ಜಾಬ್ ಎಲ್ಲವೂ ಚೆನ್ನಾಗಾಗುವಂತಹ ಸಮಯ ತುಂಬ ಚೆನ್ನಾಗಿದೆ 2ನೇ ಮನೆಗೆ ರವಿ ಬಂದಾಗ. ಬಟ್ ಮಾತಿನಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಮನೆಯಲ್ಲಿ ಶುಭ ಕಾರ್ಯಗಳು ನಡೀತದೆ, ತಂದೆಯಿಂದ ನಿಮಗೆ ಲಾಭ ಆಗುತ್ತೆ. ಸೊ ಇದೆಲ್ಲ ವಿಚಾರ ರವಿ ಅಲ್ಲಿಗೆ ಬಂದು ಕೊಡ್ತಾರೆ.
ಇನ್ನು ಅದೇ ರೀತಿ ಗುರು ಮತ್ತು ರವಿಯ ದೃಷ್ಟಿ ನಿಮ್ಮ ಒಂದು ಅಷ್ಟಮ ಸ್ಥಾನಕ್ಕೆ ಬೀಳುತ್ತೆ. ಸೊ ಹಾಗಾಗಿ ಈ ಪಿತ್ರಾರ್ಜಿತ ಆಸ್ತಿ ನೀವೇನಾದರೂ ಮಾತುಕತೆಯಲ್ಲಿದ್ದು ಅದಿನ್ನೂ ಇತ್ಯರ್ಥ ಆಗ್ತಾ ಇಲ್ಲ ಅಂದಾಗ ಈ ಜುಲೈ ತಿಂಗಳಲ್ಲಿ ಮತ್ತೊಂದು ಅವಕಾಶ ಅದು ಇತ್ಯರ್ಥ ಆಗಲಿಕ್ಕೆ, ಅಂದರೆ ಹಠಾತ್ತಾಗಿ ಅದು ನಿಮ್ಮ ಕೈ ಸೇರಬೇಕು, ಈ ರೀತಿ ಇದೆ. ಈ ಹಿಂದೆ ನೀವು ಹೂಡಿಕೆ ಮಾಡಿ ಬಿಟ್ಟುಬಿಟ್ಟಿದ್ರಿ, ಅದು ಏನೋ ಬರುತ್ತೋ ಇಲ್ವೋ ಅನ್ನುವಂತಹ ಗೊಂದಲದಲ್ಲಿದ್ದೀರಿ, ಅದು ಕೂಡ ಹಠಾತ್ತಾಗಿ ಒಂದಷ್ಟು ಸೊ ಅದರ ಲಾಭ ಕೂಡ ಈ ಜುಲೈ ತಿಂಗಳಲ್ಲಿ ಸಿಗುತ್ತೆ. ಅಷ್ಟಮ ಸ್ಥಾನ ಅಂದರೆ ಅದು PF, LIC, ಈ ಲಾಟ್ರಿ, ಈ ಥರದ ವಿಚಾರಗಳಲ್ಲಿ ಹಠಾತ್ತಾಗಿ ಲಾಭ ಆಗುವಂಥದ್ದು, ಮೆಚುರಿಟಿ ಪಡ್ಕೊಂಡು ಹಣ ಸಿಕ್ಕುವಂಥದ್ದು. ಸೊ ಹಾಗಾಗಿ ಅದು ಶುಭ ದೃಷ್ಟಿ ಇರೋದರಿಂದ ಡೆಫಿನೆಟ್ಲಿ ಆ ವಿಚಾರಗಳಲ್ಲೂ ಕೂಡ ಲಾಭ ಇದೆ. ಇನ್ನು ಅದೇ ರೀತಿ ಅಷ್ಟಮ ಸ್ಥಾನ ಅಂದರೆ ರಿಸರ್ಚ್ ಓರಿಯೆಂಟೆಡ್ ಜಾಬಲ್ಲಿರೋರಿಗೆ ಅಥವಾ ರಿಸರ್ಚಲ್ಲಿ ಇನ್ವಾಲ್ವ್ ಆಗಿರೋರಿಗೆ, ಈ ನಿಗೂಢ ಶಾಸ್ತ್ರ, ಜ್ಯೋತಿಷ್ಯ, ವಾಸ್ತು, ಈ ಥರದ ವಿಚಾರಗಳಲ್ಲಿ ಯಾರ್ಯಾರಿದ್ದೀರಾ ಸೊ ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಾಗುತ್ತೆ. ಅದೇ ರೀತಿ ಆಯುರ್ವೇದ, ವೈದ್ಯಕೀಯ ಕ್ಷೇತ್ರ, ಈ ಗುರು ಮತ್ತು ರವಿಯ ದೃಷ್ಟಿಯಿಂದ ಆ ಕ್ಷೇತ್ರದಲ್ಲಿ ಒಂದು ದೊಡ್ಡ ಮಟ್ಟದ ಬೆಳವಣಿಗೆಯನ್ನು ಖಂಡಿತ ನೀವು ಕಾಣ್ತೀರಾ. ಇನ್ನು ಗುರುವಿನ ದೃಷ್ಟಿ ನಿಮ್ಮ 10ನೇ ಮನೆಗೂ ಬೀಳುತ್ತೆ. 10ನೇ ಮನೆಯಲ್ಲಿ ಶನಿ ಮಹಾತ್ಮರಿದ್ದಾರೆ. ಸೊ ಹೆಚ್ಚಿನ ಜವಾಬ್ದಾರಿ ಕೆಲಸದಲ್ಲಿ ಖಂಡಿತ ಈಗ ಇದೆ. ನೀವು ಬೇಡ ಅಂದರೂ ನಿಮ್ಮ ಮೈ ಮೇಲೆ ಕೆಲಸಗಳು ಬರ್ತಾ ಇದೆ. ಸೊ ಅದು ಪ್ರೈವೇಟ್ ಎಂಪ್ಲಾಯೀಸ್ ಇರಲಿ, ಸರ್ಕಾರಿ ಅಧಿಕಾರಿಗಳಿರಲಿ, ವ್ಯಾಪಾರಸ್ಥರಿರಲಿ, ಎಕ್ಸ್ಟ್ರಾ ಎಫರ್ಟ್ ಆಗ್ತಾ ಇದ್ದೀರಾ. ಇದಕ್ಕೆ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಹೇಗೆ ಲಾಭ ಸಿಗುತ್ತೆ ಅಂದರೆ, ಶನಿ ಮಹಾತ್ಮರು ಇಲ್ಲಿ ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ. ನೀವು ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ತಾ ಇದ್ದೀರಾ, ನಿಮ್ಮಲ್ಲಿ ತಾಳ್ಮೆ ಇದೆಯಾ, ಶಿಸ್ತಿದೆಯಾ, ಜವಾಬ್ದಾರಿ ಇದೆಯಾ ಅಂತ. ಅದಾದ ಮೇಲೆ 11th ಹೌಸಿಗೆ ಬರ್ತಾರೆ, ಲಾಭಸ್ಥಾನಕ್ಕೆ. ನೀವು ಇಲ್ಲಿ ಹಾಕಿದ ಎಫರ್ಟ್ಗೆ ಇಲ್ಲಿ ಡೆಫಿನೆಟ್ಲಿ ಲಾಭ ಗಳಿಸ್ತೀರಾ. ಅಂದರೆ ಅಲ್ಲಿ ಲಾಭ ಕೊಡ್ತಾರೆ, ಅದು ಗಟ್ಟಿಯಾಗಿ ಕೊಡ್ತಾರೆ, ಅವ್ರು ಕೊಡೋದನ್ನು ಕಿತ್ಕೊಳ್ಳಲ್ಲ, ಅಲ್ಲಿ ಸ್ಟೆಬಿಲಿಟಿ ಇರುತ್ತೆ. ಸೊ ಹಾಗಾಗಿ ಈಗ ನೀವೇನೇನು ಎಫರ್ಟ್ ಆಗ್ತಾ ಇದ್ದೀರಾ, ಮುಂದಿನ ದಿನಗಳಲ್ಲಿ ಅದು ಎನ್ಕ್ಯಾಶ್ ಆಗುತ್ತೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ತುಂಬ ಎಫರ್ಟ್ ಹಾಕಿ, ಅದು ನಿಮಗೆ ಗೆಲುವನ್ನು ತಂದು ಕೊಡುತ್ತೆ. ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಅದು ಎಂಥದ್ದೇ ಸಿಚುವೇಶನ್ಸ್ ಎದುರಾದರೂ ತುಂಬ ಜ್ಞಾನದಿಂದ ಅದನ್ನು ನೀವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಖಂಡಿತ ಬಳಸ್ಕೊಳ್ತೀರಾ. ಇನ್ನು ರಾಜಕಾರಣಿಗಳಿಗೆ ಅಧಿಕಾರ, ಸೊ ಹಾಗಾಗಿ ಶನಿ ಮಹಾತ್ಮರಿದ್ದಾರೆ. ಈ ಕೆಟ್ಟ ಮಾರ್ಗಗಳನ್ನು ಅನುಸರಿಸೋದು ಇದೆಲ್ಲ ಮಾಡಬಾರದು, ನ್ಯಾಯ ಮಾರ್ಗದಲ್ಲಿ ನಡಿಬೇಕು. ಆಗ ಮಾತ್ರ ನಿಮಗೆ ನಿಮ್ಮ ಕ್ಷೇತ್ರದಲ್ಲಿ ಜಯ ಸಿಗುತ್ತೆ. ಇದಿಷ್ಟು ಗುರುವಿನ ದೃಷ್ಟಿ ಆಯಿತು. ಇನ್ನು ಶನಿ ಮಹಾತ್ಮರ ದೃಷ್ಟಿ ನಿಮಗೆ 12ನೇ ಮನೆಗೆ ಬೀಳುತ್ತೆ. ಸೊ ಹಾಗಾಗಿ 12ನೇ ಮನೆ ಅಂದರೆ ದೂರ ಆಗೋದು. ಸೊ ಗಂಡ ಹೆಂಡತಿ ಡೆಫಿನೆಟ್ಲಿ ಇಲ್ಲಿ 7ನೇ ಮನೆಗೆ ದೃಷ್ಟಿ ಕೊಡ್ತಾ ಇರೋದ್ರಿಂದ ಜಗಳಗಳು ಕ್ರಿಯೇಟ್ ಆಗುತ್ತೆ, ಅದರಿಂದ ದೂರ ಆಗಬೇಕು ಅನ್ನುವಂತಹ ಸನ್ನಿವೇಶಗಳು ಕೂಡ ಎದುರಾಗುತ್ತೆ. ಸೊ ಹಾಗಾಗಿ ಗಂಡ ಹೆಂಡತಿಯ ನಡುವೆ ಯಾವುದೇ ಕಾರಣಕ್ಕೂ ಜಗಳಗಳಾಗಬಾರದು, ನೀವೇ ಕಂಟ್ರೋಲ್ ಮಾಡ್ಕೋಬೇಕು. ಸ್ವಲ್ಪ ದಿನ ನೀವೇ ಪರಸ್ಪರ ದೂರ ಇದ್ದುಬಿಡಿ, ಗ್ರಹಗಳ ಪ್ರಭಾವ ಕಡಿಮೆ ಆಗಲಿ, ಆಮೇಲೆ ಮತ್ತೆ ಒಂದಾಗೋರಂತೆ. ಗಲಾಟೆ ಮಾಡ್ಕೊಂಡು ದೂರ ಆಗೋದು ಬೇಡ ಅಲ್ವಾ, ಅದಕ್ಕೆ ನಾನು ಹೇಳ್ತಾ ಇರೋದು. ಓಕೆ. ಇನ್ನು ಅದೇ ರೀತಿ ಶನಿಯ ಅವರ 7ನೇ ದೃಷ್ಟಿ ನಿಮ್ಮ 4ನೇ ಮನೆಗೆ ಬೀಳುತ್ತೆ. ಸೊ ಹಾಗಾಗಿ 4ನೇ ಮನೆ ಅಂದರೆ ಅದು ಕೃಷಿ ಮಾಡೋರಿಗೆ ಭೂಮಿ, ರಿಯಲ್ ಎಸ್ಟೇಟ್ ಮಾಡೋರಿಗೆ 4ನೇ ಮನೆ ಬಹಳ ಮುಖ್ಯ. ಇನ್ನು ಮನೆಗೆ ಸುಖ ಸ್ಥಾನ, ವೆಹಿಕಲ್, ತಾಯಿ, ಈ ಥರದ ವಿಚಾರಗಳೆಲ್ಲವೂ ಬರುತ್ತೆ. ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಎದುರಾಗಬಹುದು. ಸುಖಕ್ಕಾಗಿ ಒಂದಷ್ಟು ಶ್ರಮ, ಅಲೆದಾಟ ಎಲ್ಲವೂ ಜಾಸ್ತಿ ಆಗುತ್ತೆ. ಇನ್ನು ನಮ್ಮ ಕೃಷಿಕರಿಗೆ ಏನು ಯಂತ್ರೋಪಕರಣಗಳು ಕೈ ಕೊಡೋದು, ರಿಪೇರಿ ಖರ್ಚುಗಳು ಜಾಸ್ತಿ ಆಗೋದು, ಕೃಷಿಯಲ್ಲಿ ಸ್ವಲ್ಪ ನೀವು ಅಂದುಕೊಂಡಂತಹ ವೇಗ ಸಿಗ್ತಾ ಇಲ್ಲ, ಸಮಸ್ಯೆಗಳು ಎದುರಾಗ್ತಾ ಇದೆ. ಅದು ನೀರಿನ ಸಮಸ್ಯೆಗಳು ಇರಬಹುದು, ಈ ರೀತಿ ಯಂತ್ರೋಪಕರಣಗಳ ಕೈ ಕೊಡೋದಿರ್ಬೋದು, ಅಥವಾ ಈ ಅಕ್ಕಪಕ್ಕದ ಜಮೀನಿನವರ ಜೊತೆ ಕಿತ್ತಾಟಗಳು, ಈ ಥರದ ಎಲ್ಲ ವಿಚಾರಗಳು ಈಗ ಕಾಲಘಟ್ಟದಲ್ಲಿ ತುಂಬ ಜೋರಾಗೇ ಇದೆ. ಬಟ್ ನೋಡಿ, ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಅದನ್ನು ಹೇಗೆ ಬಗೆಹರಿಸ್ಕೊಳ್ಬೇಕು ಅದರ ಕಡೆ ಗಮನ ಕೊಡಿ. ವಿದ್ಯಾರ್ಥಿಗಳಿಗೆ ಅದು ವಿದ್ಯಾಸ್ಥಾನ. ಸೊ ನೀವು ನಿಮ್ಮ ಏಕಾಗ್ರತೆಯನ್ನು ಬೇರೆ ಕಡೆ ಕೊಡದೆ ನಿಮ್ಮ ಎಜುಕೇಷನ್ ಕಡೆ ಗಮನ ಜಾಸ್ತಿ ಕೊಟ್ಟಿದ್ದರೆ, ಶಿಸ್ತನ್ನು ಅಳವಡಿಸ್ಕೊಂಡ್ರೆ ಶನಿ ಮಹಾತ್ಮರು ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡಲ್ಲ, ಅದು ಜವಾಬ್ದಾರಿಯನ್ನು ಕಲಿಸ್ತಾರೆ. ಸೊ ಹಾಗಾಗಿ ಅಲ್ಲಿ ನಿಮ್ಮ ಹೆಚ್ಚಿನ ಗಮನ ಇರಲಿ. ಇನ್ನು ಅದೇ ರೀತಿ ಹೈಯರ್ ಸ್ಟಡೀಸ್ಗೆ ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ, ಯಾಕೆ ನಿಮ್ಮ 5ನೇ ಮನೆಯ ಅಧಿಪತಿ 3ನೇ ಮನೆಯಲ್ಲಿದ್ದಾರೆ, ಕೇತುವಿನ ಜೊತೆ ಇದ್ದಾರೆ. ಸೊ ಹೈಯರ್ ಸ್ಟಡೀಸ್ಗೆ ಏನೂ ತೊಂದರೆ ಆಗಲ್ಲ, ನಿಮ್ಮ ಗಮನ ಬೇರೆ ಕಡೆ ಹೋಗಬಾರದು ಅಷ್ಟೇ.
ಅದೊಂದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ನಿಮ್ಮ ಹೈಯರ್ ಸ್ಟಡೀಸು ತುಂಬ ಚೆನ್ನಾಗಿರುತ್ತೆ. ಇದೆಲ್ಲದರ ಜೊತೆಗೆ ತುಂಬ ವಿಶೇಷವಾಗಿ ರಾಹು ಧನಿಷ್ಠ ನಕ್ಷತ್ರಕ್ಕೆ ಜೂನ್ 30ನೇ ತಾರೀಕು ಎಂಟ್ರಿ ಪಡೀತಾರೆ. ಸೊ ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜ, ಇದು ನಿಮಗೆ ಭಾಗ್ಯಸ್ಥಾನ 9ನೇ ಮನೆ. ಸೊ ಹಾಗಾಗಿ ನಿಮಗೆ ದೂರದ ಸ್ಥಳಗಳಲ್ಲಿ ವಿದೇಶಿ ವ್ಯವಹಾರಗಳಲ್ಲಿ ಇದೇ ರಾಹು ಮತ್ತಷ್ಟು ಲಾಭಗಳನ್ನು ತಂದುಕೊಡ್ತಾರೆ. ಸೊ ಗೃಹಿಣಿಯರು ಈ ಒಂದು ಸಂದರ್ಭದಲ್ಲಿ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡೋದು, ದೂರದ ಸ್ಥಳಗಳಿಗೆ ಹೋಗಿ ದೇವರ ದರ್ಶನಗಳನ್ನು ಮಾಡ್ಕೊಂಡು ಬರೋದು, ಇದನ್ನೆಲ್ಲ ಮಾಡಿದ್ರೆ ಅವ್ರಿಗೂ ಒಳ್ಳೆಯದು. ರಿಯಲ್ ಎಸ್ಟೇಟಲ್ಲಿ ಯಾರ್ಯಾರು ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಆನ್ಲೈನ್ ಬಿಸ್ನೆಸ್ ಯಾರ್ಯಾರು ಮಾಡ್ತಾ ಇದ್ದೀರಾ, ರಾಹು ಇಲ್ಲಿಗೆ ಬಂದಿರೋದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಬಟ್ ಧನಿಷ್ಠ ನಕ್ಷತ್ರ ಕುಜಾಧಿಪತಿ 9ನೇ ಮನೆ, ನಮ್ಮ ಮೇಲ್ವರ್ಗದ ಅಧಿಕಾರಿಗಳು ಅಥವಾ ನಮ್ಮ ತಂದೆ, ನಮ್ಮ ಬಾಸ್, ಇದೆಲ್ಲವನ್ನು ತಿಳಿಸುವಂತಹ ಸ್ಥಾನ. ಅವರ ನಡುವೆ ಸ್ವಲ್ಪ ಈಗೋ ಕ್ಲಾಸಸ್ ಆಗಬಹುದು. ನೀವೇ ಸ್ವಲ್ಪ ಎಲ್ಲದರಲ್ಲೂ ಸೋಲೋದ್ರ ಕಡೆ ಗಮನ ಕೊಡಿ. ಯಾಕೆಂದರೆ ಕುಜ ಬಹಳ ಮೇಜರಾಗಿ ಜುಲೈ ತಿಂಗಳಲ್ಲಿ ತುಂಬ ಇಂಪ್ಯಾಕ್ಟ್ ಆಗ್ತಾ ಇದ್ದಾರೆ. ಅಗ್ರೆಸಿವ್ ಎನರ್ಜಿ, ನುಗ್ಗೋದು, ಇದೆಲ್ಲ ಓಕೆ, ಅದು ಪಾಸಿಟಿವ್ ವಿಚಾರಗಳ ಕಡೆ ಇರಲಿ. ಬೇಡದ ವಿಚಾರಗಳ ಕಡೆ ನೀವು ಹೆಚ್ಚು ವೇಗವನ್ನು ತೋರ್ಸೋಕ್ಕೆ ಹೋಗಬೇಡಿ. ನಿಮಗೆ ನೀವೇ ಒಂದು ಸ್ಟೆಪ್ ಹಿಂದೆ ಬಂದ್ಬಿಡಿ. ಜುಲೈ ತಿಂಗಳನ್ನು ಈ ರೀತಿ ಕಳೆದ್ರೆ ಡೆಫಿನೆಟ್ಲಿ ಕೆಲವೊಂದು ವಿಚಾರಗಳಲ್ಲಿ, ಸ್ಪೆಷಲಿ ದೂರದ ಸ್ಥಳ, ನೀವು ಯಾರ್ಯಾರು ಇಲ್ಲೇ ಇದ್ದುಕೊಂಡು ತುಂಬ ದೂರಕ್ಕೆ ಕನೆಕ್ಟ್ ಆಗಿದ್ದೀರಾ, ಎಷ್ಟು ಕಿಲೋಮೀಟ್ರ್ ದಾಟಿರ್ತೀರ ಅಷ್ಟು ಕಿಲೋಮೀಟ್ರ್ ಲಾಭ ನಿಮಗೆ. ಓಕೆ, ಆ ಥರದ ವ್ಯಾಪಾರಗಳಿಗೆ ಲಾಭ. ಗಂಡ ಹೆಂಡ್ತಿರು ಭಾಳ ಎಚ್ಚರಿಕೆಯಿಂದ ಇರಬೇಕು. ಸ್ಟೂಡೆಂಟ್ಸ್ಗಳಿಗೂ ನಾನು ವಿಚಾರಗಳನ್ನು ಹೇಳಿದ್ದೀನಿ. ಕೋರ್ಟ್ ಕೇಸ್ ವಿಚಾರಗಳಲ್ಲೂ ತುಂಬ ಚೆನ್ನಾಗಿದೆ. ಇನ್ನು ಲಾಯರ್ಸ್ಗಳಿಗೆ ಇದು ತುಂಬ ಚೆನ್ನಾಗಿರುವಂತಹ ಸಮಯ. ಕುಜನ ದೃಷ್ಟಿ, ಗುರು ದೃಷ್ಟಿ, ತುಂಬ ಚೆನ್ನಾಗಿ ವಾದ ಮಾಡ್ತೀರಾ, ಇಂಪ್ರೆಸಿವ್ ಆಗಿರುತ್ತೆ, ಹಣಗಳಿಕೆಯೂ ಜಾಸ್ತಿ ಆಗುತ್ತೆ. ಓಕೆ, ಸೊ ಈ ಥರ ತುಂಬ ಚೆನ್ನಾಗಿದೆ. ಇದನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಆರೋಗ್ಯ ಅಂತ ಬಂದಾಗ ಮೊದಲನೇದು ರವಿ 16ನೇ ತಾರೀಕುವರೆಗೂ ಅಲ್ಲಿದ್ದಾಗ ಕಣ್ಣಿನ ದೃಷ್ಟಿಯಲ್ಲಿ ತುಂಬ ತೊಂದರೆಗಳಾಗಿರುತ್ತೆ. 2ನೇ ಮನೆಗೆ ಬಂದಾಗಲೂ ಕೂಡ ಕಣ್ಣಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಅದೇ ರೀತಿ ಬ್ಲಡ್ ರಿಲೇಟೆಡ್ ಇಶ್ಯೂಸ್ ಯಾರ್ಯಾರು ಎದುರಿಸ್ತಾ ಇದ್ದೀರಾ ಹಿರಿಯ ನಾಗರಿಕರು, ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಲೇಬೇಕು. ಓಕೆ, ಇನ್ನು ಫ್ಯಾಟಿ ಲಿವರ್ ಈ ಥರದ ಸಮಸ್ಯೆಗಳು ಕೂಡ ಎದುರಾಗುತ್ತೆ. ಅದರ ಕಡೆಯೂ ಎಚ್ಚರಿಕೆ ಎಲ್ಲರಿಗೂ ಇರಬೇಕು. ಇನ್ನು ಹೆಣ್ಮಕ್ಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಂತಹ ಸಂದರ್ಭಗಳು ಕೂಡ ಈ ಅಷ್ಟಮ ಸ್ಥಾನದ ಪ್ರಭಾವದಿಂದ ಆಗುತ್ತೆ. ಈ ಎಲ್ಲ ವಿಚಾರಗಳಲ್ಲಿ ಎಚ್ಚರಿಕೆಗಳನ್ನು ಜುಲೈ ತಿಂಗಳಲ್ಲಿ ತೆಗೆದುಕೊಳ್ಳಿ. ಜ್ಯೋತಿಷ್ಯವನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳಿ, ಆಗ ಮಾತ್ರ ಅದು ನಮ್ಮ ಅನುಭವಕ್ಕೆ ಬರುತ್ತೆ. ಸುಮ್ಮನೆ ಸಿದ್ಧಿಯಾಗಿದೆ, ನಾನು ಹೇಳಿದ್ದೆಲ್ಲ ನಡೀತದೆ, ಅಥವಾ ಸುಮ್ಮನೆ ನಿಮ್ಮ ಖುಷಿಗೆ ಏನೇನೋ ಹೇಳ್ತಾರಲ್ಲ ಅದೆಲ್ಲ ಕೇಳಕ್ಕೆ ಹೋಗಬೇಡಿ. ಒಂದು ವೇಳೆ ಈಗ ಹೇಳಿರೋ ವಿಚಾರಗಳು ಯಾವುದೂ ನಿಮಗೆ ತಲುಪ್ತಾ ಇಲ್ಲ, ಜುಲೈ ತಿಂಗಳು ಎಂಡಲ್ಲಿ ಡಿಸೈಡ್ ಮಾಡಿ, ಈಗಲೇ ಎಲ್ಲ ಡಿಸೈಡ್ ಮಾಡಬೇಡಿ. ಆಗಲಿಲ್ಲ ಅಂದರೆ ನಿಮ್ಮ ಜಾತಕ ನೋಡ್ಕೊಳ್ಳಿ, ಅಲ್ಲಿನೋ ದಶಾಭುಕ್ತಿಯಲ್ಲಿ ವೀಕ್ ಆಗಿದೆಯಾ. ಈಗ ಮದುವೆ ವಿಚಾರಗಳು ನಡಿಬೇಕು ನಿಮ್ಮ ಬದುಕಿನಲ್ಲಿ. ಈ 7ನೇ ಮನೆಯ ಅಧಿಪತಿ ಯಾರಿದ್ದಾರಲ್ಲ ನಿಮ್ಮ ಜಾತಕದಲ್ಲಿ, ಅವ್ರದ್ದು ದಶಾ ನಡೀತಾ ಇರಬೇಕು. ಓಕೆ, ಸೊ ಅಥವಾ ಈ 7ನೇ ಮನೆಯಲ್ಲಿ ನಕ್ಷತ್ರಗಳು ಬರ್ತಾವಲ್ಲ, ಅದರ ಜೊತೆಗೆ 3 ನಕ್ಷತ್ರಗಳಿವೆ, ಅದು ಕೂಡ ತುಂಬ ಮುಖ್ಯ. ಸೊ ಹಾಗಾಗಿ ಈಗ ನೋಡಿ 6ನೇ ಮನೆ, ಈ ಮನೆಗೆ ಸಂಬಂಧಪಟ್ಟಂತಹ ಘಟನೆಗಳು ನಡಿಬೇಕು ನಿಮ್ಮ ಬದುಕಿನಲ್ಲಿ ಅಂದರೆ ಇದಕ್ಕೆ ಸಂಬಂಧಪಟ್ಟಂತಹ ದಶಾಭುಕ್ತಿ ನಡೀತಾ ಇರಬೇಕು ಹೆಚ್ಚಾಗಿ. ಓಕೆ, ಭಾಗ್ಯಸ್ಥಾನ. ಸೊ ಆ ರೀತಿ ದಶಾಭುಕ್ತಿ ಯಾವ್ದು ನಡೀತಾ ಇದೆ ಅದರ ಆಧಾರದ ಮೇಲೇ ಗೋಚಾರವನ್ನು ಕನೆಕ್ಟ್ ಮಾಡಿಕೊಂಡು ನಿಮಗೆ ಸಿಗುವ ವಿಚಾರಗಳಲ್ಲಿ ಯಾವುದರಲ್ಲಿ ಹೆಚ್ಚಾಗಿ ಸಿಗಬಹುದು, ಸೊ ಅದು ಕನೆಕ್ಟ್ ಆಗುತ್ತೆ. ಸೊ ಓವರಾಲ್ ಜ್ಯೋತಿಷ್ಯವನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ಇನ್ನೂ ಪ್ರೆಸೆಂಟಿವ್ ಆಗಿ ಡೆಫಿನೆಟ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ವೀಡಿಯೋಗಳನ್ನು ತಲುಪಿಸ್ತೀನಿ. ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.